2026 ಅಂದರೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಾಕ್ಷಿ ಆಗ್ತಾ ಇದ್ದೇವೆ. ಈ ಕೌತುಕಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ವರ್ಷದ ಮೊದಲ ಚಂದ್ರಗ್ರಹಣ ಗೋಚರವಾಗಿದೆ. ಅಮೆರಿಕದಲ್ಲಿ ಗೋಚರವಾಗಿದೆ ಚಂದ್ರಗ್ರಹಣ. ನಭೋಮಂಡಲದಲ್ಲಿ ಚಂದ್ರಗ್ರಹಣ ಈಗ ಆರಂಭವಾಗಿದೆ. ಭಾರತದಲ್ಲಿ 21 ನಿಮಿಷಗಳ ಕಾಲ ಗೋಚರವಾಗಿದೆ. ಭಾರತದಲ್ಲಿ ಸಂಜೆ 6:22ಕ್ಕೆ ಚಂದ್ರಗ್ರಹಣ ಗೋಚರ ಆಗುತ್ತೆ. 6:47ಕ್ಕೆ ಭಾರತದಲ್ಲಿ ಚಂದ್ರಗ್ರಹಣಕ್ಕೆ ಮೋಕ್ಷ ಸಿಗುತ್ತೆ, ಅಂತ್ಯ ಸಿಗುತ್ತೆ. ಆದರೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ 3 ಗಂಟೆ 18 ನಿಮಿಷದಿಂದ ಆರಂಭವಾಗಿದೆ. ಬಟ್ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು ಕೇವಲ ಕೆಲ ಕಾಲಗಳ ಮಾತ್ರ. ಈ ಕೌತುಕವನ್ನು ನಾವು ಕಣ್ಣು ತುಂಬಿಕೊಳ್ಳಬಹುದು. ಅದು ಸಂಜೆ 6:22ರಿಂದ 6:47ರವರೆಗೂ ಮಾತ್ರ. ಈಗಾಗಲೇ ಕ್ಯಾಲಿಫೋರ್ನಿಯಾದಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಗೋಚರವಾಗಿದೆ. ಇದನ್ನು ರಕ್ತ ಚಂದ್ರಗ್ರಹಣ ಅಂತ ಕರೀಲಾಗ್ತಾ ಇದೆ. ಚಂದ್ರ ಅಂದರೆ ಮಿರಿ ಮಿಂಚುತ್ತಾ ಬೆಳಕು ಕೊಡುವಂಥ ಚಂದ್ರ ಇವತ್ತು ರಕ್ತವರ್ಣವನ್ನು ಏರಿ ಕೆಂಪು ಬಣ್ಣವನ್ನು ಆವರಿಸಿಕೊಂಡು ರಕ್ತಚಂದ್ರನ ರೀತಿಯಲ್ಲಿ ಬಿಳಿ ಚಂದಿರ ರಕ್ತಚಂದಿರವಾಗಿ ಕಾಣಿಸುವಂಥ ದಿನ. ಹೀಗಾಗಿ ಇವತ್ತು ಎರಡೂ ರೀತಿಯಲ್ಲೂ ಕೂಡ ಇದನ್ನು ನೋಡ್ತಾರೆ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಗೋಚರ ಅಷ್ಟಕ್ಕಷ್ಟೇ, ಬಟ್ ಬೇರೆ ಬೇರೆ ದೇಶಗಳಲ್ಲಿ ಗೋಚರವಾಗುವಂಥ ಈ ಚಂದ್ರಗ್ರಹಣದ ಪರಿಣಾಮ ಭಾರತದ ಮೇಲೂ ಕೂಡ ಇರುತ್ತೆ. ಹೀಗಾಗಿ ಅನೇಕ ದೇಗುಲಗಳನ್ನು ಬಂದ್ ಮಾಡಲಾಗಿದೆ. ಮೋಕ್ಷದ ನಂತರದಲ್ಲಿ ಚಂದ್ರಗ್ರಹಣದ ಮೋಕ್ಷದ ನಂತರದಲ್ಲಿ ಶುದ್ಧೀಕರಣ ಮಾಡಲಾಗುತ್ತೆ. ಆನಂತರ ಮತ್ತೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತೆ. ಇವತ್ತು ಬೆಳಗ್ಗೆ ಪೂಜಾ ಕೈಂಕರ್ಯಗಳನ್ನು ದೇಗುಲಗಳಲ್ಲಿ ನಡೆಸಿದ ನಂತರದಲ್ಲಿ ಈಗ ಚಂದ್ರಗ್ರಹಣ ಪೂರ್ಣಗೊಂಡ ಬಳಿಕ ಶುದ್ಧೀಕರಣ ಕಾರ್ಯ ಆಗುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆಗಳಲ್ಲಿರುವಂಥ ದೇಗುಲಗಳು ಬಂದಾಗಿದ್ದಾವೆ. ಇವತ್ತು ಸಂಜೆ ಓಪನ್ ಆಗುತ್ತೆ, ಶುದ್ಧೀಕರಣ ಆಗುತ್ತೆ. ಜೊತೆಗೆ ಎಂದಿನಂತೆ ಪೂಜಾ ಕೈಂಕರ್ಯಗಳು ಜರುಗುತ್ತೆ. ಹೇಳಿ ಕೇಳಿ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ನಡೀತಾ ಇದೆ. ಇಂಥದ್ದೊಂದು ಕರಾಳ ಛಾಯೆಯ ನಡುವೆ ಇದೊಂದು ರಕ್ತ ಚಂದ್ರಗ್ರಹಣದ ಪರಿಣಾಮ. ಗೊತ್ತಿಲ್ಲ ಯಾವೆಲ್ಲ ರೀತಿಯ ಪರಿಣಾಮಗಳಾಗುತ್ತೆ ಅಂಥೇಳಿ ಹಲವರು ಅನೇಕ ರೀತಿಗಳಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಕೆಲವರು ಧಾರ್ಮಿಕವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದರೆ, ಕೆಲವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದೊಂದು ವೈಜ್ಞಾನಿಕ ಪ್ರಕ್ರಿಯೆಯೂ ಕೂಡ ಹೌದು. ಜೊತೆಗೆ ಇದನ್ನು ಧಾರ್ಮಿಕವಾಗಿಯೂ ಕೂಡ ಅದನ್ನು ಕಲ್ಪಿಸಿಕೊಳ್ಳುವ ಅಥವಾ ಧಾರ್ಮಿಕವಾಗಿ ಅದನ್ನು ವಿಶ್ಲೇಷಿಸುವ ಕಾರಣಕ್ಕಾಗಿಯೂ ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ. ಹೀಗಾಗಿ ಭಾರತ ಇದನ್ನು ಎರಡೂ ರೀತಿಯಲ್ಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇದೆ. ರಕ್ತ ಚಂದ್ರಗ್ರಹಣ ಯಾವ ರೀತಿಯ ಪರಿಣಾಮಗಳನ್ನು ಯಾವ್ಯಾವ ರಾಶಿಯವರಿಗೆ ಉಂಟು ಮಾಡುತ್ತೆ, ಹಾಗೆ ಹೀಗೆ ಅಂಥೇಳಿ ಈಗ ಅನೇಕರು ಅದೇ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇದಾಗಿದ್ರು ವಾಚ್ ಮಾಡ್ತಾ ಇದ್ರು. ಎಸ್ ನೋಡಿ, ಇವತ್ತು ಚಂದ್ರಗ್ರಹಣದ ಕಾರಣಕ್ಕಾಗಿ ಅನೇಕ ದೇಗುಲಗಳ ದರ್ಶನದ ಕಾಲವೂ ಕೂಡ ಬದಲಾವಣೆ ಆಗಿದೆ, ಭಾರೀ ಬದಲಾವಣೆ ಆಗಿದೆ. ಅದು ಕೂಡ ನೀವು ಹೀಗೆ ಯೋಚನೆ ಮಾಡಿದ್ರೆ ಕಾಶಿಯಿಂದ ತಿರುಪತಿಯವರೆಗೂ ಕೂಡ ದೇವಸ್ಥಾನದ ದರ್ಶನದ ಸಮಯ ಬದಲಾವಣೆ ಆಗಿದೆ, ಭಾರೀ ಬದಲಾವಣೆ ಮಾಡಲಾಗಿದೆ. ಬಹುತೇಕ ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಬೆಳಗ್ಗೆ 9 ಗಂಟೆಗೆ ದೇಗುಲಗಳು ಬಂದಾಗಿದ್ವು. ಸಂಜೆ 7:45 ಬಳಿಕವೇ ದೇಗುಲಗಳು ಓಪನ್ ಆಗುತ್ತೆ. ನಮ್ಮ ಬೆಂಗಳೂರಿನ ಕಾಡು ಮಲ್ಲಿಕಾರ್ಜುನ ದೇವಾಲಯ, ಹಂಪಿ ವಿರೂಪಾಕ್ಷೇಶ್ವರ ದೇವಾಲಯ, ಉಡುಪಿಯ ಶ್ರೀಕೃಷ್ಣ ಮಠ, ಹಾಸನ ಬೇಲೂರು ದೇವಾಲಯ, ಮಲೆಮಹದೇಶ್ವರ ಬೆಟ್ಟದ ದರ್ಶನ, ಇನ್ನು ಚಾಮುಂಡೇಶ್ವರಿ, ಹೀಗೆ ಅನೇಕ ಮೂಕಾಂಬಿಕೆ ದೇವಿ, ಹೀಗೆ ಅನೇಕ ದೇಗುಲಗಳ ದರ್ಶನದ ಸಮಯವೇ ಬದಲಾವಣೆ ಆಗಿದೆ. ನಮ್ಮ ರಾಜ್ಯದಲ್ಲಿರುವಂಥ ಪ್ರಮುಖ ದೇವಸ್ಥಾನಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಈ ದೇವಸ್ಥಾನಗಳಲ್ಲೂ ಕೂಡ ಈ ರೀತಿ ಬದಲಾವಣೆಯನ್ನು ಮಾಡಲಾಗಿದೆ. ಇದು ವರ್ಷದ ಮೊದಲ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಅನ್ನುವ ಕಾರಣಕ್ಕಾಗಿ ಗಮನ ಸೆಳೀತಾ ಇದೆ. ಇದೊಂದು ಆಕಾಶದಲ್ಲಿ ಅಥವಾ ಮಂಡಲದಲ್ಲಿ ನಡೀತಾ ಇರುವಂಥ ಒಂದು ಚಮತ್ಕಾರ ಮತ್ತು ಕೌತುಕ. ಈ ಕೌತುಕಕ್ಕೆ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಧಾರ್ಮಿಕವಾಗಿಯೂ ನಮ್ಮ ಭಾರತದಲ್ಲಿ ಧಾರ್ಮಿಕವಾಗಿಯೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಕಾಣೋದು ಬಹಳ ವಿರಳ. ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅನ್ನುವ ಸಮಯವನ್ನು ಕೂಡ ಕೊಡ್ತಾ ಇದ್ದೀವಿ. ದೆಹಲಿ ಸಂಜೆ 6:22 ಕಾಣಿಸ್ಕೊಳ್ಳುತ್ತೆ.
ಹೈದರಾಬಾದ್ನಲ್ಲಿ ಸಂಜೆ 6:26 ಕಾಣಿಸಿಕೊಳ್ಳುತ್ತೆ ಚಂದ್ರಗ್ರಹಣ, ವೀಕ್ಷಿಸಬಹುದು. ಇನ್ನು ಬೆಂಗಳೂರು ಸಂಜೆ 6:32 ಬೆಂಗಳೂರಿನಲ್ಲಿರುವಂಥವರು, ಕರ್ನಾಟಕದಲ್ಲಿರುವಂಥವರು 6:32 ಇದನ್ನು ವೀಕ್ಷಣೆ ಮಾಡಬಹುದು. ಇನ್ನು ಮುಂಬೈ 6:40 ನಮ್ಮ ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯಕ್ಕೆ ಈ ಗೋಚರ ಆಗುವಂಥದ್ದು. ಮುಂಬೈನಲ್ಲಿ ಸಂಜೆ 6:40 ಹೀಗೆ ನೋಡ್ತಾ ಇದ್ದೀವಿ. ಪ್ರಮುಖ ನಗರಗಳಲ್ಲಿ ಯಾವ್ಯಾವ ಸಮಯಕ್ಕೆ ಕಾಣಿಸಿಕೊಳ್ಳುತ್ತೆ ಈ ಗ್ರಹಣ ಅನ್ನುವ ನಿಟ್ಟಿನಲ್ಲಿ ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಈಗ ಆಲ್ರೆಡಿ 3:18 ಆರಂಭವಾಗಿದೆ. ರಕ್ತವರ್ಣದ ಚಂದ್ರಗ್ರಹಣಕ್ಕೆ ಈಗ ನಡೀತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಅದು ಕಾಣಿಸ್ತಾ ಇದೆ. ಇದು ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ. ಪ್ರಪಂಚದಾದ್ಯಂತ ಈ ಚಮತ್ಕಾರ ಕಾಣಿಸ್ತಾ ಇದೆ. ಸಮಯ ಬದಲಾವಣೆ ಆಗುತ್ತೆ. ನಮ್ಮ ಸಮಯವೇ ಬೇರೆ, ಬೇರೆ ಬೇರೆ ದೇಶಗಳ ಸಮಯವೇ ಬೇರೆ. ಜೊತೆಗೆ ನೋಡಿ, ಜ್ಯೋತಿಷಿಗಳು ಕೂಡ ವಿವಿಧ ರಾಶಿಯವರಿಗೆ ಎಫೆಕ್ಟ್ ತಟ್ಟಲಿದೆ ಅಂತ ಹೇಳ್ತಾ ಇದ್ದಾರೆ. ಸಿಂಹ ರಾಶಿಯಲ್ಲಿ ಏನಾಗುತ್ತೆ, ಅಥವಾ ಕೆಲ ರಾಶಿಯವರು ಜಾಗೃತ ವಹಿಸಬೇಕು ಅಂತ ಹೇಳಿದ್ದಾರೆ. ಕೆಲ ರಾಶಿಯವರಿಗೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ರಾಶಿಯವರಿಗೆ ಬೇರೆ ಬೇರೆ ರೀತಿಯ ಪರಿಣಾಮ ಇದೆ ಅಂತ ಹೇಳಿ ಜ್ಯೋತಿಷಿಗಳು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ನೆಹರು ತಾರಾಲಯದಲ್ಲೂ ಕೂಡ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಗ್ರಹಣ ಅಥವಾ ನಭೋಮಂಡಲದಲ್ಲಿ ನಡೆಯುವಂಥ ಚಮತ್ಕಾರಗಳಾಗಲಿ, ಗ್ರಹಣಗಳಾಗಲಿ, ಆ ಎಲ್ಲ ಕೌತುಕಗಳನ್ನು ವಿವರಿಸುವ ಜೊತೆಗೆ ನೋಡುವ ಅವಕಾಶವನ್ನು ನೆಹರು ತಾರಾಲಯ ನಮಗೆ ಕಲ್ಪಿಸುತ್ತೆ. ಈ ಬಾರಿಯೂ ಕೂಡ ಅದನ್ನು ರಕ್ತಚಂದಿರವನ್ನು ನೋಡಲಿಕ್ಕೂ ಕೂಡ ಅವರು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದ್ರಾಗಿದ್ರು ವಾಚ್ ಮಾಡ್ತಾ ಇದ್ರು.